ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಈಸ್ ಚರಣ್. ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ, ಟೆಲಿಗ್ರಾಮಲ್ಲಿ ಏನೋ ಅಪ್ಡೇಟ್ಸ್ ಮಾಡಿದ್ವಿ. ಆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಬೇಕಂದ್ರೆ ಯಾವ ಥರ ಪ್ರೊಸೀಜರ್ ಅವೆಲ್ಲ ನೋಡೋಣ. ಒಂದ್ಸಲಿ ನಾನು ಅನಾಲಿಸಿಸ್ ಏನು ಮಾಡಿದ್ದೆ ನೋಡಿ, ನೀವು ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ಕೂಡ ನೋಡಿ. ಫಸ್ಟ್ ಬ್ಯಾಂಕ್ ನಿಫ್ಟಿ ಪ್ಲೇ ಮಾಡ್ತೀನಿ, ಇದು ನೋಡ್ಕೊಳ್ಳಿ. ಯೂಟ್ಯೂಬಲ್ಲಿ ಇರ್ತದೆ, ನೆನ್ನೆ ಅಪ್ಲೋಡ್ ಮಾಡಿರೋದು, ಹೋಗಿ ಚೆಕ್ ಮಾಡ್ಕೋಬೋದು. ಇವತ್ತೇನು ಲೆವೆಲ್ಸ್ ಹಾಕಿಲ್ಲ, ನೆನ್ನೆ ಹಾಕಿರೋದಿವು ನೋಡಿ. ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ 50 ಮಿನಿಟ್ಸ್ ರಿಜೆಕ್ಷನ್ ಬಂದಿದೆ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ. ಇದು ಮಾರ್ಕೆಟ್ ಫಾಲ್ ಆಗ್ತಿದೆ, ಓಕೆ. ಇಲ್ಲಿ 50 ಮಿನಿಟ್ಸ್ ರಿಜೆಕ್ಷನ್ ಬಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ನಾನು ಲಾಸ್ ಆಗೋಕ್ಕೆ ಬೈ ಮಾಡ್ತೀನಿ, ನಿಮ್ಮ ಅನಾಲಿಸಿಸ್ಗೆ ಹೆಲ್ಪ್ ಆದರೆ ನೀವು ಲಾಸ್ ಆಗೋಕ್ಕೆ ಇಂಟ್ರೆಸ್ಟ್ ಇದ್ರೇ ನೀವು ಬೈ ಮಾಡಿ, ಇಲ್ಲಾಂದರೆ ನಿಮ್ಮ ಅನಾಲಿಸಿಸನ್ನು ಫಾಲೋ ಮಾಡಿ. ಕೇಳಿಸ್ಕೊಂಡ್ರಲ್ವಾ? ಮಾರ್ಕೆಟ್ ಫಾಲ್ ಆಗ್ತಿದೆ, ನಮಗೆ ಗೊತ್ತಿದೆ. ನಾನು ನಾಳೆ ಇಲ್ಲಿ ಲಾಸ್ ಆಗೋಕ್ಕೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ನನ್ನ ಜೊತೆ ಯಾರಾದರೂ ಲಾಸ್ ಆಗೋಕ್ಕೆ ರೆಡಿ ಇದ್ದರೆ ನೀವು ಕೂಡ ಬೈ ಪ್ಲ್ಯಾನ್ ಮಾಡಿ ಅಂತ. ಇದು ಲೆವೆಲ್ 54,741. ಇಲ್ಲಿಂದ ಬೈ ಪ್ಲ್ಯಾನ್ ಮಾಡ್ತೀವಿ. ರೆಸಿಸ್ಟೆನ್ಸ್ 55,531. ಓಕೆ, ಈಗ ರಿಸಲ್ಟ್ ನೋಡಿ. ದಿಸ್ ಈಸ್ ದ ರಿಸಲ್ಟ್. ಇವತ್ತಿನ ಮಾರ್ಕೆಟ್ 54,741, 55,531. ಇಲ್ಲಿ 50 ಮಿನಿಟ್ಸ್ ಕ್ಯಾಂಡಲ್ ಬಂದರೆ ಬೈ ಪ್ಲ್ಯಾನ್ ಮಾಡಿ ಅಂತ ಹೇಳಿದ್ದೆ. ಓಕೆ, ಇಲ್ಲಿ ಬೈ ಮಾಡಿ. ಯಾರ್ಯಾರು ಲಾಸ್ ಆಗಿದ್ರೆ ನನಗೆ ಹೇಳಿ. ಓಕೆ, ಎಷ್ಟು ಪಾಯಿಂಟ್ ಬಂದಿದೆ ಚೆಕ್ ಮಾಡಿ ನೋಡ್ಕೊಳ್ಳಿ. ನಮ್ಮ ಅನಾಲಿಸಿಸ್ ಯಾವ ಥರ ವರ್ಕ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. 850 ಪಾಯಿಂಟ್ಸ್ ಮಾರ್ಕೆಟ್ ಫಾಲ್ ಆಗ್ತಿದೆ ಅಂತ ನಾನು ಸೆಲ್ ಮಾಡಿಲ್ಲ. ನಿನ್ನೆ ಚಾಲೆಂಜ್ ಮಾಡಿ ಹೇಳಿದ್ದೆ, ಲಾಸ್ ಆಗೋಕ್ಕೆ ಬೈಯೇ ಮಾಡ್ತೀನಿ ನಾನಂತ. ದಿಸ್ ಈಸ್ ದ ರಿಸಲ್ಟ್. ಆ್ಯಂಡ್ ನಮ್ಮ ಸಪೋರ್ಟ್ ನಿಮ್ಮ ಚಾಟಲ್ಲಿ, ನಿಮ್ಮ ಕಂಪ್ಯೂಟ್ರಲ್ಲಿ ಎಷ್ಟು ಜೂಮ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ನಮ್ಮ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಯಾವ ಥರ ವರ್ಕ್ ಆಗಿದ್ದೇವೆ ಅಂತ. ಮಾರ್ಕೆಟ್ನ ಯಾರು ರನ್ ಮಾಡ್ತಾರೆ ಅಂತ ಕೂಡ ಗೊತ್ತಾಗುತ್ತೆ ನಿಮ್ಗೆ ಅವಾಗ. ಇದು ಬ್ಯಾಂಕ್ ನಿಫ್ಟಿ. ನೆಕ್ಸ್ಟ್ ಈಗ ನಿಫ್ಟಿ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಇದು ನಿಫ್ಟಿ ಲೆವೆಲ್ಸ್. ನಿಫ್ಟಿ ನೋಡ್ಕೊಳ್ಳಿ. ಮಾರ್ಕೆಟ್ ಕರೆಕ್ಷನ್ ಆದಮೇಲೆ ಸೇಮ್ ಇಲ್ಲಿ 50 ಮಿನಿಟ್ಸ್ ಯೂಸ್ ಮಾಡಿ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ, ಸೆಲ್ಲಿಂಗ್ ಪ್ಲ್ಯಾನ್. ಕೇಳಿಸ್ಕೊಂಡ್ರಲ್ವ? ನಿಫ್ಟಿ ಕೂಡ ಇಲ್ಲಿಂದ ಬೈಯಿಂಗ್ ಪ್ಲ್ಯಾನೇ ಮಾಡ್ತೀನಿ, ರೈಟ್. ಇದ್ರ ಲೆವೆಲ್ ನೋಡ್ಕೊಳ್ಳಿ. 23,068, 23,430. ಇದು ನೋಡ್ಕೊಳ್ಳಿ, ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳಿದ್ದೆ ನಿಫ್ಟಿ. ಈಗ ಬನ್ನಿ ನಿಫ್ಟಿ ಚಾರ್ಟ್. ಓಕೆ, ನೋಡ್ಕೊಳ್ಳಿ. ಇದು ಕೂಡ ಸೇಮ್. ನಿಮ್ಮ ಮೊಬೈಲಲ್ಲಿ, ನಿಮ್ಮ ಲ್ಯಾಪ್ಟಾಪಲ್ಲಿ ಎಷ್ಟು ಜೂಮ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ನಮ್ಮ ಸಪೋರ್ಟ್ ಲೆವೆಲ್ ಹೆಂಗೆ ವರ್ಕ್ ಆಗಿದೆ ನೋಡಿ. ಓಕೆ, ಇಲ್ಲಿಂದ ಬೈ ಪ್ಲ್ಯಾನ್ ಮಾಡಿದ್ರೆ ಆಲ್ಮೋಸ್ಟ್ 200 ಪಾಯಿಂಟ್ಸ್ ಕಂಪ್ಲೀಟ್ ಕ್ಯಾಪ್ಚರ್ ಮಾಡಿದ್ದೀವಿ. ಇದನ್ನು ತೋರಿಸ್ತೀನಿ ಮಾಡಿದ್ದೀವ ಇಲ್ಲ ಅಂತ ಲೈವಲ್ಲಿ ನೀವು ನೋಡ್ಕೋಬೋದು. ಓಕೆ, ಇದು ನಮ್ಮ ಅನಾಲಿಸಿಸ್ ಲೆವೆಲ್ಸು ವರ್ಕ್ ಆಗಿರೋ ವಿಧಾನ. ಈಗ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಮಾಡಿದ್ದೀವಿ ನೋಡೋಣ. ಟೆಲಿಗ್ರಾಮ್ ಓಪನ್ ಮಾಡ್ತೀನಿ, ನೋಡ್ಕೊಳ್ಳಿ. ಇದು ನೋಡಿ, ಇವತ್ತೊಂದು ಟೆಲಿಗ್ರಾಮ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ಬೆಳಿಗ್ಗೆ ಅಪ್ಡೇಟ್ ಮಾಡಿದ್ವಿ. ಅದಾದಮೇಲೆ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ನೋಡಿ ಅಂತೇಳಿ ಅಪ್ಡೇಟ್ ಮಾಡಿದ್ದೆ ಬೆಳಿಗ್ಗೆ 9:20ಕ್ಕೆ. ನೆಕ್ಸ್ಟ್ 15 ನಿಮಿಷ ಕ್ಯಾಂಡಲ್ ಬ್ರೇಕ್ ಆಗೋವರೆಗೂ ವೆಯ್ಟ್ ಮಾಡಿ, ಅದು ಬ್ರೇಕ್ ಆದ್ರೇ ಬೈ ಪ್ಲ್ಯಾನ್ ಮಾಡಿ ಅಂತ. ಅದಾದಮೇಲೆ ಬೈಯಿಂಗ್ ಎಂಟ್ರಿ ಬಂದಾಗ ಮತ್ತೆ ಅಪ್ಡೇಟ್ ಮಾಡಿದ್ದೆ, ಬೈಯಿಂಗ್ ಎಂಟ್ರಿ ಬಂದಿದೆ ನೋಡಿ ಅಂತ. ಸ್ಟ್ರೈಕ್ ಪ್ರೈಸ್ 22,850 CE, 350ಗೆ ಎಂಟ್ರಿ. ಅದು ಎಷ್ಟು ಹೈ ಮಾಡಿದೆ ನೋಡಿ. ಓಕೆ, ಇದು ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಪ್ರಾಫಿಟ್ಸ್ ಇಲ್ಲಿರ್ತವೆ. ಕ್ಯಾಲ್ಕುಲೇಟರ್ ತಗೊಂಡು ಎಲ್ಲ ಲೆಕ್ಕ ಹಾಕ್ಕೊಳ್ಳಿ ನೀವೇ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ. ಇಲ್ಲಿ ಬೆಳಗ್ಗೆ ನೋಡ್ಕೊಳ್ಳಿ 10ವರೆಗೆ. ಇದನ್ನು ವೀಡಿಯೋ ನಿಲ್ಲಿಸಿ ಜೂಮ್ ಮಾಡಿ ನೋಡ್ಕೊಳ್ಳಿ. 10:28 ನಿಫ್ಟಿ ಅನ್ನೋದು, ಇದು ನೋಡ್ಕೊಳ್ಳಿ. ಬೆಳಗ್ಗೆ 10:28ಕ್ಕೆ ನಿಫ್ಟಿ ಅನ್ನೋದು 23,250ಗೆ ಹೋಗುತ್ತೆ. ಇವತ್ತು ನಮ್ಮ ಟಾರ್ಗೆಟ್ ಅಂತ ಅಪ್ಡೇಟ್ ಮಾಡಿದ್ದೆ. ಅದಾದಮೇಲೆ ಅದು ಹೋಗುವಾಗ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿ ಕೇಳಿದ್ದೆ, ಇಲ್ಲಿ ಟಾರ್ಗೆಟ್ ಹತ್ರ ಬರ್ತದೆ, ಯಾರಾದರೂ ಇದ್ದೀರಾ ಅಂತ, ಎನಿವನ್ ಹೋಲ್ಡ್ ಅಂತ. ಅದಾದಮೇಲೆ ಟಾರ್ಗೆಟ್ಗಿಂತ ಮೇಲೆ ಹೋಗಿದೆ. 23,250 ಹೇಳಿದ್ದು ಅದು ಇನ್ನೂ ಮೇಲೆ ಹೋಗಿದೆ, ನೋಡ್ಕೋಬೋದು. ಓಕೆ, ಇದೆಲ್ಲ ಕಂಪ್ಲೀಟಾಗಿ ಫ್ರೀ ವರ್ಷನ್ನೇ. ಆ್ಯಂಡ್ ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಟ್ರೇಡ್ ವಿತ್ ಚರಣ್ ಆ ಚಾನಲಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ.
ಈ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಈ ಥರ ಲೈವಲ್ಲಿ ಏನೋ ಅಪ್ಡೇಟ್ಸ್ ಇದ್ದರೆ ಕೊಡ್ತೀವಿ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ. ಆ್ಯಂಡ್ ಇದೊಂದು ಕರೆಕ್ಷನ್ ಇದೆ ನೋಡಿ, ಇಲ್ಲೊಂದು ಇನ್ಫಾರ್ಮೇಷನ್ ಒಂದಿದೆ, ಅದು ಹೇಳ್ತೀನಿ. ಇಲ್ಲೊಂದು ನೀವು ನೋಡ್ಕೋಬೋದು, ನಿಮ್ಗೆ ಇಲ್ಲೊಂದು ಡ್ಯಾಶ್ ಬೋರ್ಡ್ ಥರ ಕಾಣಿಸಿ ಇಲ್ಲೆಲ್ಲ ಒಂದು ಟಾರ್ಗೆಟ್ ಅಂತ ಇದೊಂದಿದೆ. ಇದನ್ನು ನಾವು ಕ್ರಿಯೇಟ್ ಮಾಡ್ಕೊಂಡಿರೋ ಸಾಫ್ಟ್ವೇರ್. ಈಗ ಯಾರಾದರೂ ಲೈವ್ ಬಂದರೆ ಈ ಸಾಫ್ಟ್ವೇರ್ ಕೊಡ್ತೀರಾ ಸರ್, ಇದು ಕೊಡ್ತೀರಾ ಸರ್ ಅಂತ ನೀಟಾಗಿ ಹೇಳ್ತೀನಿ, ಕೇಳಿಸ್ಕೊಂಡು ಕ್ಲೀನ್ ಆ್ಯಂಡ್ ಕ್ಲಿಯರ್. ನಾನು ಯಾರಿಗೂ ಅದನ್ನು ಕೊಡಲ್ಲ. ಓಕೆ, ಯಾರಿಗೂ ಕೊಡಲ್ಲ. ಯಾರು ಅದ್ರ ಬಗ್ಗೆ ಆಸೆ ಇಟ್ಕೋಬೇಡಿ ಅಷ್ಟೇ. ಅದ್ರ ಇನ್ಫಾರ್ಮೇಷನ್ ಬೇರೆ ಏನು ಹೇಳಲ್ಲ ಅದ್ರ ಬಗ್ಗೆ, ಅದು ಯಾರಿಗೂ ಕೊಡಲ್ಲ ನಾನು. ಓಕೆ. ಸೆಕೆಂಡ್, ಈಗ ನಾಳೆ ಏನು ಮಾಡಬೇಕು? ಸೇಮ್ ನಾಳೆ ಈ ಲೆವೆಲ್ ಅಗೇನ್ ಇಂಪಾರ್ಟೆಂಟ್. ಯಾಕಂದರೆ ನಿನ್ನೆ ಏನಿತ್ತು ಮಾರ್ಕೆಟ್, ಇವತ್ತು ಅಲ್ಲೇ ಇದೆ. ಈ ಸಪೋರ್ಟ್ ನಾಳೆ 50 ಮಿನಿಟ್ಸ್ ಯೂಸ್ ಮಾಡಿ. ಬ್ರೇಕ್ ಆದರೆ ಸೆಲ್ ಸೈಡ್, ರಿಜೆಕ್ಷನ್ ಬಂದರೆ ಬೈ ಸೈಡ್. ಓಕೆ. ಯಾಕಂದರೆ ಸೇಮ್ ನಿನ್ನೆ ಲೆವೆಲ್ಸ್ ಏನಿತ್ತು ಅದೇ. ನಿಫ್ಟಿ, ಬ್ಯಾಂಕ್ ನಿಫ್ಟಿ ಸೇಮ್, ಏನು ಚೇಂಜ್ ಮಾಡಲ್ಲ. ಬ್ಯಾಂಕ್ ನಿಫ್ಟಿ ಕೂಡ ಸೇಮ್. ಕರೆಕ್ಷನ್ ಬಂದ ಮೇಲೆ ಬೈ ಮಾಡ್ಕೋಬೋದು, ರೀಟ್ರೆಸ್ ಆದರೆ ಸೆಲ್ ಮಾಡ್ಕೋಬೋದು. ಬಟ್ ನಾಳೆ ಫಸ್ಟ್ ಹಾಫ್ ಕರೆಕ್ಷನ್ ಬಂದಿದೆಯಂದರೆ ಸೆಕೆಂಡ್ ಹಾಫಲ್ಲಿ ಬೈಯಿಂಗ್ ಬರುತ್ತೆ. ಫಸ್ಟ್ ಹಾಫಲ್ಲಿ ಫಸ್ಟ್ ಹಾಫಲ್ಲಿ ರೀಟ್ರೆಸ್ ಆಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಫಾಲ್ ಆಗುತ್ತೆ. ವೀಕೆಂಡ್ ಇರೋದ್ರಿಂದ ಲಾಸ್ಟ್ ಸೆಕೆಂಡ್ ಹಾಫಲ್ಲಿ ಇಂಪಾರ್ಟೆಂಟ್ ಇರುತ್ತೆ, ನೋಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್ ನೋಡಿ. ಈ ಅನಾಲಿಸಿಸ್ ಲೆವೆಲ್ಸ್ ಎಲ್ಲ ನಿಮ್ಗೆ ಏನಾದರೂ ಹೆಲ್ಪ್ ಆದರೆ ಕಾಪಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಬಿಕಾಸ್ ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್ಡ್. ಓಕೆ. ಎಜುಕೇಷನಲ್ ಪರ್ಪಸ್ ಶೇರ್ ಮಾಡ್ತಾ ಇದ್ದೀವಿ, ಅದೇ ಥರ ತೊಗೊಂಡು ಫಾಲೋ ಮಾಡಿ. ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳಿ. ಕೋರ್ಸ್ ಡೀಟೇಲ್ಸ್ ಮಾತ್ರ, ಸಾಫ್ಟ್ವೇರ್ ಬಗ್ಗೆ ಕೇಳೋಂಗಿದ್ರೆ ಫೋನೇ ಮಾಡಬೇಡಿ. ನಾವು ಅದನ್ನು ನೀವು ಎಷ್ಟು ಪ್ರೈಸ್ ಕೊಟ್ಟರು ನಾವು ಸೇಲ್ ಮಾಡಲ್ಲ ಅದನ್ನು. ಓಕೆ, ಕ್ಲಿಯರ್? ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.